ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಳ್ಳೆ ಟೇಸ್ಟಿಯಾದಂಥ ಒಂದು ಕಲರ್ಫುಲ್ ಆದಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ ಮತ್ತು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಈ ರೆಸಿಪಿ ಮಾಡಲಿಕ್ಕೆ ನಾನು ಒಂದು 300 ಗ್ರಾಮಷ್ಟು ಸೋಯಾ ಚಂಕ್ಸು ತೊಗೊಳ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕರವಾದದ್ದು ಮತ್ತು ಬೇಳೆಯಿಂದ ರುಬ್ಬಿರುವಂತಹ ಒಂದು ಚಂಕ್ಸು. ಇದು ಮಾಡಿ ಅಂಗಡಿಯಲ್ಲಿ ಸೇಲ್ ಮಾಡ್ತಾರೆ. ಸೊ ಅದನ್ನು ನಾವು ತೊಗೊಂಬಂದು ಮನೆಯಲ್ಲಿ ಮಾಡ್ಕೋಬೋದು. ಸೊ ಸೋಯಾ ಚಂಕ್ಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಇದನ್ನು ತೊಗೊಂಬಂದು ನಾನು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಾದಮೇಲೆ ಇದು ಮೆತ್ತಗಾಗುತ್ತೆ ಮತ್ತು ದಪ್ಪ ಸೈಜ್ ಬರುತ್ತೆ. ಸೊ ಅಷ್ಟು ತನಕ ನಾವು ಬೇಯಿಸ್ಕೊಳ್ತಾ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಬಂದು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಆದರೆ ಒಗ್ಗರಣೆ ಆಗುವಾಗ ಉಪ್ಪು ಹಾಕಲಿಕ್ಕೆ ಬೇಕಾಗಿಲ್ಲ. ಸೊ ಇದನ್ನೇ ನೋಡ್ಕೋಬೇಕು. ನೋಡಿ, ಇದು ಎಲ್ಲ ಒಂದೊಂದು ಸೈಜು ದಪ್ಪನೇ ಆಗುತ್ತೆ. ಇದರ ಸೈಜು ದಪ್ಪ ಆಗೋದ್ರಿಂದ ಸೊ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ನೋಡಿಕೊಂಡು ಹಾಕ್ಕೋಬೇಕು. ಒಮ್ಮೆ ಮಾಡಿಕೊಂಡ್ರೆ 3 ಹೊತ್ತು ಇದನ್ನು ತಿನ್ಬೋದು. ತುಂಬಾ ಆರೋಗ್ಯಕರವಾದಂತಹ ಒಂದು ರುಚಿಯಾದಂತಹ ಒಂದು ರೆಸಿಪಿ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಅಂಗಡಿಯಲ್ಲೆಲ್ಲ ಸಿಗೋಲ್ಲ. ಸೊ ಅಂಗಡಿಯಲ್ಲೂ ಸಿಕ್ಕಿದ್ರೂ ಈ ಥರ ರೆಸಿಪಿ ಬರಲ್ಲ. ನಾವು ಮನೆಯಲ್ಲೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಬಳಕೆ ಮಾಡಿಕೊಂಡು ಒಂದು ರುಚಿಯಾದಂತಹ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಗಡಿಯಿಂದ ತಂದಿರೋದು, ಇದು ಬೇಯಿಸಿರೋದು. ಸೊ ಇದಕ್ಕೆ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಹಸಿಯಾಗಿರೋದು ಮತ್ತು ಬೆಂದಿರೋದು ಅಷ್ಟೇ ದಪ್ಪವಾಗಿರುತ್ತೆ. ನೋಡಿ, ಇದು ಬೆಂದಾದಮೇಲೆ ಈ ಥರ ಇರುತ್ತೆ. ನೋಡಿ, ಒಂದೇ ದಪ್ಪಾಗಿ ಇರೋದರಿಂದ ಇದನ್ನು ಫುಲ್ಲು ನೀರು ತುಂಬಿಕೊಂಡಿರುತ್ತಲ್ಲ. ಸೊ ಇದನ್ನೆಲ್ಲ ನಾವು ನೀರು ಬಗ್ಸ್ಬೇಕು ಮತ್ತು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಇದರಲ್ಲಿ ಪೂರ್ತಿಯಾಗಿ ನೀರು ತುಂಬಿಕೊಂಡಿರುತ್ತೆ ಮತ್ತು ಅದರಲ್ಲಿರೋ ಕೊಳೆಯೆಲ್ಲ ಹೊರಗಡೆ ಬಂದಿರುತ್ತೆ. ನೋಡಿ ಎಷ್ಟು ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡಿಕೊಂಡು ಬೇಕಾದರೆ ಇದನ್ನು ನೀರು ಚೆಲ್ಲಿ ಮತ್ತೊಮ್ಮೆ ನೀರು ಹಾಕ್ಕೊಂಡು ನಾವು ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇದರಲ್ಲಿ ಇಸ್ಕೊಂಡಿದ್ದೀನಲ್ಲ. ಸೊ ಇದನ್ನೆಲ್ಲ ನೀರಲ್ಲಿ ಹಚ್ಕೋಬೇಕು. ಸೊ ಇದು ಆರಬೇಕು. ಸೊ ಬಿಸಿಯಾಗಿದೆ, ಬಿಸಿ ಕೈಯಲ್ಲಿಟ್ಟರೆ ಕೈ ಸುಟ್ಟೋಗುತ್ತೆ. ಆದ್ದರಿಂದ ನಾನು ಈ ಥರ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಗೆದು ಒಂದು ಪ್ಲೇಟ್ಗೆ ಶೇಖರಣೆ ಮಾಡ್ಕೊಳ್ತೀನಿ ಮತ್ತು ಈ ನೀರನ್ನು ಚೆಲ್ಕೋಬೇಕು. ಸೊ ಈ ನೀರನ್ನು ಬಳಕೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ ಯಾವ ಥರ ನೀರು ಕಲರ್ ಆಗಿದೆ. ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ತಣ್ಣಗಾದಮೇಲೆ ಎಲ್ಲನೂ ಕಿವುಚ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸೊ ಇದು ತಣ್ಣಗಾಗಲಿ ಮೊದಲು ನೀರೆಲ್ಲ ತೆಗಿಯೋಣ. ನೋಡಿ, ಸ್ವಲ್ಪನೇ ತೊಗೊಂಡು ಈ ಥರ ಕೈಯಲ್ಲಿ ಕಿವುಚ್ಕೋಬೇಕು. ಇದು ಮಾಡ್ಕೊಳ್ಳೋದು ಬಹಳ ಸುಲಭದ ರೀತಿಯಲ್ಲೇ ಮಾಡ್ಬೋದು. ಬಟ್ ಮಕ್ಕಳಿಗೆ ಒಮ್ಮೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಒಮ್ಮೆ ಮಾಡಿದ್ರೆ ಮತ್ತೆ ಮಾಡ್ಕೋಬೇಕನ್ಸುತ್ತೆ. ಸೊ ವಾರಕ್ಕೆ ಒಮ್ಮೆ ಆದರೂ ಇದು ಆರೋಗ್ಯಕರವಾದಂತಹ ಸೋಯಾ ಬೇಳೆಯ ರೆಸಿಪಿಯಾಗಿದೆ. ಸೊ ಇದನ್ನು ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿ ಇರಿ. ಸೊ ಇದನ್ನೆಲ್ಲ ಕಿವುಚ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಸ್ವಲ್ಪನೇ ತೊಗೊಂಡು ಕಿವುಚ್ಕೋಬೇಕು. ಇದಕ್ಕೆ ನಾನು ಕಲರು ಯಾವುದೂ ಹಾಕಿಲ್ಲ ಮತ್ತು ಟೇಸ್ಟಿಂಗ್ ಪೌಡ್ರು ಯಾವುದೂ ಹಾಕಿಲ್ಲ. ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಒಂದು ರೆಸಿಪಿಯಾಗಿರೋದ್ರಿಂದ ಇದನ್ನು ನಾನು ಮನೇಲೇ ಮಾಡಿದ್ದೀನಿ. ನೋಡ್ಕೊಳ್ಳಿ. ಸೊ ವಾರಕ್ಕೊಮ್ಮೆ ಆದರೂ ತಿನ್ನಬೇಕು ಅನಿಸುತ್ತೆ ಇದು. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಏನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ. ಮತ್ತು ಇದು ಮೊದಲಿಗೆ ಕೆಲವೊಂದು ಟಿಪ್ಸ್ಗಳು ಕೊಡ್ತೀನಿ. ಇದು ಮಾಡುವಾಗ ತುಂಬಾ ಬಿಸಿಯಾಗಿರುತ್ತೆ. ಅದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ, ಇದನ್ನು ನೀರಲ್ಲಿ ಮಾಡ್ಕೊಳ್ಳೋಣ. ನೀರೆಲ್ಲ ಕಿವುಚ್ಕೊಳ್ಳೋಕೆ ಮುನ್ನ ಸ್ವಲ್ಪ ಇದನ್ನು ನೀರಲ್ಲಿ ತೊಳ್ಕೊಂಡು ತೊಳ್ಕೊಂಡಾದಮೇಲೆ ಇದನ್ನು ನೀರು ಕಿವುಚ್ಕೊಳ್ಳೋಕ್ಕೆ ಹಾಕ್ಕೋಬೋದು. ಯಾಕಂದರೆ ನೀರು ಕಿವುಚ್ಕೊಳ್ಳುವಾಗ ಒಳಗಡೆ ಬಿಸಿ ನೀರು ಇರುತ್ತೆ. ಆ ನೀರು ಕೈ ಮೇಲೆ ಬಿದ್ದರೆ ಕೈ ಸುಡುತ್ತೆ. ಸೊ ಅದರಿಂದ ನೋಡಿ, ನಾನು ಇದು ಬಿಸಿ ಇರುವಾಗಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಕೈ ಎಷ್ಟು ಕೆಂಪಗಾಗ್ಬಿಟ್ಟಿದೆ, ಬೆಳ್ಳುಗಳೆಲ್ಲ ಕಲರ್ ಚೇಂಜ್ ಆಗಿದೆ. ಸೊ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ತುಂಬ ಸುಲಭದ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಯಲ್ಲಿ ಚೆನ್ನಾಗ್ಬೋದು. ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇದು ನಿಮಗೆ ಖಾರ ಬೇಕಾದರೆ ಖಾರ ಮಾಡ್ಕೋಬೋದು, ಇಲ್ಲ ಖಾರ ಕಡಿಮೆ ಬೇಕು ಅಂದ್ರೂ ಹಾಗೂ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳಿ ಇಲ್ಲಿ. ಸೊ ಇದಕ್ಕೆ ನಾನು ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪಿನ ಪುಡಿ 1.5 ಟೀ ಸ್ಪೂನು,
ಸ್ವಲ್ಪ ಹಾಕ್ಕೊಳ್ತೇನೆ, ಯಾಕಂದರೆ ಆಲ್ರೆಡಿ ನಾವು ಉಪ್ಪಿಂದ ಹಾಕಿ ಬೇಯಿಸಿದ್ದೀವಿ ಅದರಿಂದ. ಮತ್ತು ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನು, ಮತ್ತು ಕಾರ್ನ್ಫ್ಲವರು 3 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಜಸ್ಟು ಈ ಥರನೇ ಕಲಿಸ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೋದು, ಇದು ಆಪ್ಷನಲ್ಲು. ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ, ಬಿಸಿ ಬಿಸಿ ಆಗಿದೆ, ಸೊ ಹಂಗೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಆಗಿದೆ, ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ನಾವು ಒಮ್ಮೆನೇ ಮಾಡ್ತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು. ಸೊ ಒಗ್ಗರಣೆಗೆ ಹಾಕ್ಕೊಳ್ತೀವಿ, ಅದರಿಂದ ಬೇಕಾಗಿಲ್ಲ. ಸೊ ಇದನ್ನೇ ಬೇರೆದಾಗಿ ತಿಂತೀವಿ ಅಂತ ಹೇಳಿದ್ರೆ ಈಗೂ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೋದು. ಒಂಚೂರು ಹಾಕ್ಕೋಬೇಕು, ಜಾಸ್ತಿ ಬೇಕಾಗಿಲ್ಲ. ಸೊ ಇದನ್ನು ಸೇರಿಸ್ಕೊಂಡು ಹಾಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ರುಚಿಕರವಾದಂಥದ್ದು. ನೋಡಿ ಎಣ್ಣೆ ಬಿಸಿ ಆಗಿದೆ, ಅದರಲ್ಲಿ ಸ್ವಲ್ಪ ತೆಗೆದು ಹಾಕ್ಕೊಳ್ಳೋಣ. ಎಣ್ಣೆ ಈ ಥರ ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಮಾತ್ರ ಬೇಕು. ನೋಡಿ ನೊರೆ ಎಲ್ಲ ಕಡಿಮೆ ಆಯಿತು. ಮತ್ತು ಹಾಗೆ ಹಸಿಯಾಗಿ ಹಾಕಿದ್ರೆ ಗಟ್ಟಿಯಾಗಿರುತ್ತೆ, ಅದರಿಂದ ಹಸಿಯಾಗಿ ಹಾಕಬಾರ್ದು. ಪ್ಲೇನಾಗಿರುತ್ತೆ, ಖಾರ ತಿನ್ನಲ್ಲ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ನೀರಿನಾಂಶ ಜಾಸ್ತಿ ಇದ್ದಾಗ ಎರ್ಚುತ್ತೆ, ಸೊ ನೋಡಿಕೊಂಡು ಮಾಡ್ಕೋಬೇಕು. ಇದನ್ನು ಬೇಯಿಸ್ಕೊಂಡು ಮಾಡಿಕೊಂಡ್ರೇ ನಮ್ಗೆ ರುಚಿಯಾಗಿರುತ್ತೆ. ಮೇಲೆ ಕೆಳಗಡೆ ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟಲ್ಲಿ ಶೇಖರಣೆ ಮಾಡ್ತೀನಿ. ಶೇಖರಣೆ ಎಣ್ಣೆಗೆ ಇಟ್ಕೊಳ್ಳೋಕ್ಕೆ ಮಾಡೋಣ. ಯಾಕಂದರೆ ಇದನ್ನು ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಒಮ್ಮೆಲೆ ಹಾಕಬಾರ್ದು. ಯಾಕಂದರೆ ಇದು ನೋಡಿ ನಾನು 3/4 ಲೀಟ್ರ್ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಮತ್ತು ಎಣ್ಣೆನ ಒಂದೇ ಸಮನೆ ಎಲ್ಲನೂ ಒಮ್ಮೆ ಹಾಕಿದ್ರೆ ತುಂಬ ಸಮಯ ಹಿಡಿಯುತ್ತೆ ಫ್ರೈ ಆಗಲಿಕ್ಕೆ. ಅದರಿಂದ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಭಾಗ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಫಸ್ಟ್ ಟೈಮ್ ಹಾಕಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ತೆಗೆದು ಮತ್ತೆ ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಇಡ್ತೀನಿ. ಸೊ ಇದು ಆಗಿದೆ, ಇಷ್ಟ ಆದರೆ ಸಾಕು. ನೋಡಿ ಸ್ವಲ್ಪ ಕಲರ್ ಮೇಲೆ ಚೇಂಜ್ ಆಗುತ್ತೆ, ಸೊ ಅಷ್ಟು ಆಗಿದ್ರೆ ಸಾಕು. ಸೊ ಇದನ್ನು ನಾನು ಎಲ್ಲನೂ ಒಂದು ಬಾಣಲೆಗೆ ಇಲ್ಲ ಒಂದು ಅಗಲವಾದ ಪ್ಲೇಟಿಗೆ ಹಾಕ್ಕೊಳ್ತೀನಿ. ಮತ್ತು ಉಳಿದಿರೋದನ್ನೆಲ್ಲ ಇದೇ ಥರನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡೋಣ. 1.5 ಈರುಳ್ಳಿ, ಬೆಳ್ಳುಳ್ಳಿ 4, 1.5 ಇಂಚು ಶುಂಠಿ, 10 ಹಸಿಮೆಣಸಿನ್ಕಾಯಿ, ಅರ್ಧ ಕಪ್ಪಷ್ಟು ಟೊಮೊಟೊ ಸಾಸು ತೊಗೊಂಡು ಈಗ ಒಗ್ಗರಣೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಬಾಣಲೆನ. ಸೊ ಬಿಸಿ ಆದಂಗೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ, ಶುಂಠಿ ಸೇರಿಸ್ಕೊಳ್ಳೋಣ. ಶುಂಠಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 10 ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಒಮ್ಮೆ ಕಲಿಸ್ಕೋಬೇಕು. ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು, ಅಷ್ಟಂಗೆ ಕಲಿಸ್ಕೊಳ್ತಾ ಇರಬೇಕು. ಆಗಿದೆ. ಈರುಳ್ಳಿ ದಪ್ಪಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋಬೇಕು. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದಕ್ಕೆ ಸಾಸ್ಗಳು ಇಟ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ಪು ಇಲ್ಲ ಟೊಮೊಟೊ ಸಾಸ್ ತೊಗೋಬೋದು, ಸೋಯಾ ಸಾಸ್ ತೊಗೊಂಡಿದ್ದೀನಿ, ಮತ್ತು ವಿನಿಗರ್ ಈಗ ಟೊಮೊಟೊ ಸಾಸ್ಗೆ ಕಾರ್ನ್ಫ್ಲವರು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಹೇಳ್ಬಿಟ್ಟು ಸೋಯಾ ಸಾಸ್ಗೆ ಕಾರ್ನ್ಫ್ಲವರು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಕೈಯಲ್ಲೇ ಕಳಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಸ್ಪೂನಲ್ಲಿ ಕಳಿಸಿದ್ರೆ ಉಂಡೆಯಾಗಿ ಗಡ್ಡೆ ಇರುತ್ತೆ ಒಳಗಡೆ. ಸೊ ಅದರಿಂದ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಆಗಿದೆ, ಇದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಈರುಳ್ಳಿ ಜಸ್ಟ್ ಹಾಕಿ ಹಾಗೆ ಬಾಡಿಸ್ಕೊಂಡೆ, ಮತ್ತು ಅದಕ್ಕೆ ಸಾಸ್ ಇದೆಲ್ಲ ಟೊಮೊಟೊ ಸಾಸು ಮಿಕ್ಸು ಕಾರ್ನ್ಫ್ಲವರ್ದು ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ಯಾಕಂದರೆ ಗಟ್ಟಿಯಾಗಿ ಹಾಕಿದ್ರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 10 ml ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ವಿನಿಗರು. ಸೋಯಾ ಸಾಸು 10 ml, 10 ml ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮತ್ತು ಇದು ಬಾಯ್ಲ್ ಆಗ್ತಾ ಇದ್ದಂಗೆ ನಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೋಬೇಕು, ಯಾಕಂದರೆ ಗಟ್ಟಿ ಆಗುತ್ತಾ ಹೋಗುತ್ತೆ. ಸೊ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇರೋಣ. ಇದು ಕುದೀತಾ ಇದ್ದಂಗೆ ಗಟ್ಟಿ ಆಗುತ್ತೆ, ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀರಾಗಿದೆ, ಸೊ ಇದು ಕುದೀತಾ ಇದ್ದಂಗೆ ಗಟ್ಟಿ ಆಗ್ಬಿಡುತ್ತೆ, ನೋಡ್ಕೊಳ್ಳಿ. ಕಲರು ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಟೇಸ್ಟ್ ಕೊಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಯಾ ಸಾಸು, ವಿನೆಗರು, ಟೊಮೊಟೊ ಸಾಸು. ಕಾರ್ನ್ಫ್ಲವರ್ ಅಂತೂ ಬೇಕೇ ಬೇಕು, ಕಾರ್ನ್ಫ್ಲವರ್ ಇಲ್ಲದೆ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಕಾರ್ನ್ಫ್ಲವರ್ ಇಲ್ಲ ಅಂತ ಹೇಳಿದ್ರೆ ಮೈದಾನೂ ಹಾಕ್ಕೋಬೋದು, ಮೈದಾ ಹಾಕ್ಕೊಂಡು ಮಾಡೋದು ತೊಂದರೆ ಇಲ್ಲ. ಕಾರ್ನ್ಫ್ಲವರ್ ಹಾಕಿದ್ರೆ ರುಚಿ ಬರುತ್ತೆ, ಅದರಿಂದ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಗಟ್ಟಿ ಆಗ್ತಾ ಹೋಗ್ತಾಯಿದೆ. ಸೊ ಇದಕ್ಕೆ ನಾನು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡ್ಕೋಬೇಕು, ಗಟ್ಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಅದಕ್ಕೆ ನಾವು ನಿಲ್ಲಿಸಿ. ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ರುಚಿ ನೋಡ್ಕೊಳ್ಳೋಕ್ಕೆ ಇದು ಸೋಯಾ ತಿಂದರೆ ಗೊತ್ತಾಗುತ್ತೆ ಎಷ್ಟು ಉಪ್ಪು ಆಗಿದೆ ಅಂತ ಅದರಲ್ಲಿ. ಸೊ ಇದಕ್ಕೆ ನಾವು ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೋದು, ನೋಡಿಕೊಂಡು ಹಾಕ್ಕೋಬೇಕು, ಯಾಕಂದರೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ, ಆದ್ದರಿಂದ ಉಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಮತ್ತು ಸೋಯಾ ಇದು ಬೇಯಬೇಕು, ಸ್ವಲ್ಪ ಬೆಂದಾಗ ಹಸಿ ವಾಸನೆ ಹೋಗುತ್ತೆ ಕಾರ್ನ್ಫ್ಲವರ್ದು. ಮತ್ತು ವಿನಿಗರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮತ್ತು ಸೋಯಾ ಸಾಸು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಆಗಿದೆ, ಇಷ್ಟು ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಕಲರು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಸೊ ಇದು ಆಗಿದೆ, ಒಂದು 5 ನಿಮಿಷ ಇದು ಬಾಯ್ಲ್ ಆಗಲಿಕ್ಕೆ ಬಿಡೋಣ. ಸೋಯಾ ಚಂಕ್ಸ್ ಇದೆಲ್ಲ ಅದನ್ನೆಲ್ಲ ನಾವು ಫ್ರೈ ಮಾಡಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ಆಗಿದೆ, ಕುದೀತಾ ಇದ್ದಂಗೆ ಕಲಿಸ್ಕೋಬೇಕು ಬೇಗ ಬೇಗ. ಇದು ಹಾಕ್ತಾ ಇದ್ದಂಗೆ ಎಲ್ಲ ಗಟ್ಟಿಯಾಗ್ಬಿಡುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀರಿಲ್ದಂಗೆ ಆಗುತ್ತೆ. ಸೊ ಅದರಿಂದ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೇಕು. ಆಗಿದೆ, ಒಳ್ಳೆ ರುಚಿಯಾದಂತಹ ಆರೋಗ್ಯಕರವಾದಂತಹ ಸೋಯಾ ಚಂಕ್ಸ್ ಮನೇಲೇ ಮಾಡಿಕೊಂಡು ತಿನ್ಬೋದು. ಒಮ್ಮೆ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪಿ ಅಂಥದ್ದು ಮನೇಲೇ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಧನ್ಯವಾದಗಳು.